ನಮಸ್ಕಾರ ಬಿಪಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಪೂರ್ಣಿಮಾ. ಈ ದಿನದ ಪ್ರಮುಖ ಸುದ್ದಿ. ಹಿರಿಯ ಕಮ್ಯುನಿಸ್ಟ್ ಧುರೀಣ ಹಾಗೂ ಕಾರ್ಮಿಕ ಹೋರಾಟಗಾರ ಕಾಮ್ರೇಡ್ ಎಚ್.ವಿ. ಅನಂತಸುಬ್ಬರಾವ್ ಅವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಮಧ್ಯಾಹ್ನ 3:30ರಿಂದ ಸಂಜೆ 8 ಗಂಟೆಯವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ, ಕಾರ್ಮಿಕ ಹಾಗೂ ಸಾಮಾಜಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಅವರ ಸೇವೆಯನ್ನು ಸ್ಮರಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಡೆಸಿಕೊಟ್ಟರು. ಸಭೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಡಿ. ರಾಜಾ, ಎಐಟಿಯುಸಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಮರಜೀತ್ ಕೌರ್, ಶಾಸಕಿ ಸೌಮ್ಯಾ ರೆಡ್ಡಿ, ಬಿಎಂಟಿಸಿ ಅಧ್ಯಕ್ಷ ನಿಖೇತ್ ರಾಜ್, ಹೊಸತು ಪತ್ರಿಕೆಯ ಸಂಪಾದಕ ಕಾಂ ಸಿದ್ದನಗೌಡ ಪಾಟೀಲ್ ಸೇರಿದಂತೆ ಹಲವಾರು ಸಂಘಟನೆಗಳ ನಾಯಕರು ಮಾತನಾಡಿ ಅನಂತಸುಬ್ಬರಾವ್ ಅವರ ಸಾಮಾಜಿಕ ಬದ್ಧತೆ, ಕಾರ್ಮಿಕ ಚಳವಳಿಯಲ್ಲಿನ ಕೊಡುಗೆ ಹಾಗೂ ಅವರ ವ್ಯಕ್ತಿತ್ವವನ್ನು ಸ್ಮರಿಸಿದರು. ವಕ್ತಾರರು ಅನಂತಸುಬ್ಬರಾವ್ ಅವರು ಕಾರ್ಮಿಕರ ಹಕ್ಕುಗಳಿಗಾಗಿ ಜೀವನ ಪರ್ಯಂತ ಹೋರಾಡಿದ ಧೀರ ನಾಯಕರೆಂದು ಕೊಂಡಾಡಿ ಅವರ ಆದರ್ಶಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಿವೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಹಾಜರಿದ್ದವರು ನುಡಿ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ಇವತ್ತು ನಾವು ಎಐಟಿಯುಸಿ ಮತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕಾಮ್ರೇಡ್ ಅನಂತಸುಬ್ಬರಾವ್ ಅವರಿಗೆ ನುಡಿ ನಮನ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಮತ್ತು ಇವತ್ತು ಸುಮಾರು ಜನ ಹೋರಾಟಗಾರರು, ಚಿಂತಕರು ಮತ್ತು ರಾಜಕಾರಣಿಗಳು, ಬೇರೆ ಬೇರೆ ರಾಜಕೀಯ ಪಕ್ಷಗಳ ನಾಯಕರು, ಕಾರ್ಮಿಕ ಚಳವಳಿ ನಾಯಕರು ಎಲ್ಲರೂ ಸಹ ಬಂದು ತಮ್ಮ ಅನುಭವನ ಕಾಮ್ರೇಡ್ ಅನಂತಸುಬ್ಬರಾಯರ ಜೊತೆಯಲ್ಲಿ ತಮ್ಮ ಒಡನಾಟವನ್ನು, ಹೋರಾಟ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಇವತ್ತು ತಮ್ಮ ನುಡಿ ನಮನವನ್ನು ಸಲ್ಲಿಸಿದ್ದಾರೆ. ಕಾಮ್ರೇಡ್ ಅನಂತಸುಬ್ಬರಾಯರಿಗೆ ಒಂದು ನಮನ ಸಲ್ಲಿಸೋದು ಅಂತಂದರೆ ಸುಮಾರು 6 ದಶಕಗಳ ಹೋರಾಟದ ಬದುಕಿಗೆ ಸಲ್ಲಿಸ್ತಕ್ಕಂಥ ಗೌರವ ಅದು. ಪ್ರಾಯಶಃ ಅದರ ಒಂದು ಪರಾಕಾಷ್ಠೆಯನ್ನು ನಾವು ರಾಜ್ಯ ಸರ್ಕಾರ ಏನು ಒಬ್ಬ ಯಾವುದೇ ಒಂದು ಚುನಾಯಿತ ಪದವಿಗೆ ಆಯ್ಕೆ ಆಗದ ಒಬ್ಬ ಸಂಪೂರ್ಣ ತನ್ನನ್ನು ತಾನು ಕಾರ್ಮಿಕ ಚಳವಳಿಗೆ ತೊಡಗಿಸಿಕೊಂಡ ಒಬ್ಬ ಮನುಷ್ಯನಿಗೆ ಅವರ ಒಂದು ಹೋರಾಟವನ್ನು ಗೌರವಿಸಿ, ಗುರುತಿಸಿ ಒಂದು ಗೌರವ ರಕ್ಷೆಯನ್ನು ಕೊಡೋದಿದೆಯಲ್ಲ ಅವರ ಸಾವಿನ ಸಂದರ್ಭದಲ್ಲಿ, ಅದು ಇಡೀ ಚಳವಳಿಗೆ ಸಂದಂಥ ಗೌರವ ಅಂಥೇಳಿ ಒಂದು ಅಭಿಪ್ರಾಯನ ಎಲ್ಲರೂ ಕೊಟ್ಟಿದ್ದಾರೆ. ಬಟ್ ನಮಗೆ ಇವತ್ತು ಸಮಯದ ಅಭಾವ ಮತ್ತು ಎಲ್ಲರೂ ಸಹ ತಾವು ತಮ್ಮ ನುಡಿ ನಮನ ಸಲ್ಲಿಸಿ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥ ಧಾವಂತ ಇದ್ದಿದ್ದರಿಂದ ಅವ್ರಿಗೆ ಕೆಲವ್ರಿಗೆ ಮಾತಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಉದಾಹರಣೆಗೆ ಡಾಕ್ಟರ್ ಎಲ್ ಹನುಮಂತಯ್ಯನವರು ರಾಜ್ಯಸಭಾ ಮಾಜಿ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು, ಮತ್ತು ಅವರು ಸಹ ನಮ್ಮ ಹೋರಾಟದ ಚಳುವಳಿಯ ಹಿರಿಯ ಸಂಗಾತಿಯವರು. ಅವ್ರಿಗೆ ಬಂದಿದ್ದರು, ಅವ್ರಿಗೆ ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅವರು ಭಾಳ ತುರ್ತಲ್ಲಿದ್ದರು. ಅದೇ ರೀತಿ ನಮ್ಮ ಮಾರ್ಕ್ಸ್ವಾದಿ ಚಿಂತಕರು ಡಾಕ್ಟರ್ ಜಿ. ರಾಮಕೃಷ್ಣ, ಅವ್ರಿಗೂ ಸಹ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಬೇರೆಯವರೆಲ್ಲ ಭಾರತ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಡಿ. ರಾಜಾ ಅವರೇ ಸ್ವತಃ ಈ ಕಾರ್ಯಕ್ರಮಕ್ಕೆ ಬಂದಿದ್ದರು. ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಬಂದು ಅವರು ಸುಮಾರು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಅನಂತಸುಬ್ಬರಾಯರ ಒಡನಾಡಿಗಳು. ಅದೇ ರೀತಿ ಕಾಮ್ರೇಡ್ ಅಮರಜಿತ್ ಕೌರ್ ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿಯಾದವರು, ಅವರು ಸಹ ವಿದ್ಯಾರ್ಥಿ ದೆಸೆಯಿಂದಲೇ ಚಳುವಳಿಯಲ್ಲಿ ಇದ್ದಂಥವರು, ಅನಂತಸುಬ್ಬರಾಯರ ಸಣ್ಣ ವಯಸ್ಸಿಂದಲೂ ನೋಡಿದಂಥವರು. ಅವರು ಮಾತನಾಡಿದರು. ಮತ್ತು ಅದೇ ರೀತಿಯಾಗಿ ನಮ್ಮ ಟ್ರೇಡ್ ಯೂನಿಯನ್ ಮತ್ತು ಬೇರೆ ಬೇರೆ ಕಮ್ಯುನಿಸ್ಟ್ ಪಕ್ಷಗಳು ರಾಜ್ಯದಲ್ಲಿ ಇರ್ತಕ್ಕಂಥವರು, ಕಾಂಗ್ರೆಸ್ ನಾಯಕರು, ವಕೀಲರು, ಅವರು ಹಿರಿಯ ನ್ಯಾಯವಾದಿಗಳು ಮತ್ತು ಭಾಳ ಫೇಮಸ್ಸು ಕ್ರಿಮಿನಲ್ ಅಡ್ವೊಕೇಟ್ ಅವರು, ಕ್ರಿಮಿನಲ್ ಲಾಯರ್ ಇವರು ಚಂದ್ರಮೌಳಿ ಅವರು ಸಹ ಬಂದು ತಮ್ಮ ನುಡಿ ನಮನ ಸಲ್ಲಿಸಿದ್ದಾರೆ. ಅವರ ಅನೇಕ ವರ್ಷಗಳ ಒಡನಾಟ ಇದ್ದಂಥ ಇನ್ನೊಬ್ಬ ಕಾಂಗ್ರೆಸ್ ನಾಯಕರು ವೆಂಕಟೇಶ್ವರನ್ ಅಂಥೇಳಿ, ಅವರು ಪ್ರಧಾನ ಕಾರ್ಯದರ್ಶಿಗಳು, ಅವರು ತಮ್ಮ ಗೌರವ ಸಲ್ಲಿಸಿದ್ದಾರೆ. ಮತ್ತು ರಾಮಲಿಂಗಾರೆಡ್ಡಿಯವರು ಬರಲಿಕ್ಕೆ ಆಗಲಿಲ್ಲ, ಅವ್ರ ಆರೋಗ್ಯ ಸರಿ ಇಲ್ವಂತೆ. ಅವರ ಮಗಳು ಸೌಮ್ಯಾ ರೆಡ್ಡಿಯವರು ಬಂದಿದ್ದರು. ಮತ್ತು ಅದೇ ರೀತಿಯ ಹಾಗೆ ಸುಮಾರು ಜನ ಬಂದು ಹಲವಾರು ಚಳುವಳಿಗಳಲ್ಲಿ ಕಾಮ್ರೇಡ್ ಅನಂತಸುಬ್ಬರಾಯರ ಜೊತೆಯಲ್ಲಿ ಒಡನಾಡಿದವರು, ಅವರ ಹೋರಾಟದ ಸಂಗಾತಿಗಳು, ಬೇರೆ ಬೇರೆ ಸಂಘಟನೆಯಲ್ಲಿದ್ದರೂ ಸಹ ಅವರ ಜೊತೆಯಲ್ಲಿದ್ದ ಕೆಲಸ ಮಾಡಿದ್ದನ್ನೆಲ್ಲ ನೆನಪು ಮಾಡಿಕೊಂಡು ಒಂದು ಗೌರವನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ತೀರ್ಮಾನ ಏನಪ್ಪ ಅಂತಂದರೆ, ನಾಳೆ 12ನೇ ತಾರೀಕು ನಡೆಯುವಂಥ ಒಂದು ರಾಷ್ಟ್ರೀಯ ಮುಷ್ಕರ ಏನಿದೆ, ಅದು ಇವತ್ತು ಕಾರ್ಮಿಕರ ಬೇಸಿಕ್ ಪ್ರಶ್ನೆಗಳನ್ನ ಎತ್ಕೊಂಡು ಈ ಹೋರಾಟಕ್ಕೆ ಜಂಟಿ ರಾಷ್ಟ್ರಮಟ್ಟದ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ.
ಆ ಹೋರಾಟವನ್ನು ಯಶಸ್ವಿ ಮಾಡೋದು ಕಾಮ್ರೇಡ್ ಅನಂತ ಸುಬ್ಬರಾಯರು ಇಡೀ ಬದುಕಿನಲ್ಲಿ ಯಾವ ಮೌಲ್ಯಗಳಿಗಾಗಿ, ಯಾವ ಧ್ಯೇಯಕ್ಕಾಗಿ ಬಾಳಿದ್ರೋ, ಯಾವ ಧ್ಯೇಯಕ್ಕಾಗಿ ತಮ್ಮ ಬದುಕನ್ನು ಸಮರ್ಪಣೆ ಮಾಡಿದ್ರೋ ಅದೊಂಥರ ನಿರಂತರವಾದ ಹೋರಾಟ. ಅದು ಇವತ್ತು ಮುಗೀತು ಅಂತ ಏನು ಹೇಳೋಂಗಿಲ್ಲ. ಅಂಥ ಹೋರಾಟದ ಒಂದು ಅಧ್ಯಾಯ 12ನೇ ತಾರೀಕು ನಡೆಯುವಂಥ ಒಂದು ನಮ್ಮ ರಾಷ್ಟ್ರೀಯ ಮುಷ್ಕರ. ಅದೇ ರೀತಿಯಾಗಿ ನಾವೇನು ಅವರ ತೀರ್ಕೊಳ್ಳೋಕ್ಕೆ ಒಂದು ದಿವಸ ನಂತರ ನಾವೊಂದು ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಟ್ಟಿದ್ದೀವಿ ಸಾರಿಗೆ ನೌಕರರಿಗೆ. ಆ ಕಾರ್ಯಕ್ರಮನ ಜಂಟಿ ಕ್ರಿಯಾ ಸಮಿತಿ 19ನೇ ತಾರೀಕಿಗೆ ಮುಂದೂಡಿದೆ.